ಬುಡ್ಸ್ಕವ. ನೀನು ಮೊದ್ಲು ಬಾಯಿ ಮುಚ್ಕೊಂಡು ಎದ್ದೋಳು. ಎದ್ದಿ ನೋಡಿ ಆಸ್ಪತ್ರೆಗೆ ಹೋಗೋಣ. ಎಲ್ಲಿ ನಿನ್ನ ಗಂಡ ಬೆಳಗ್ಗೆ ಹೋದ ನಿನ್ನೂ ಪತ್ತೆ ಇಲ್ಲ, ಎಂಥದ್ದು ಇಲ್ಲ. ಆಸ್ಪತ್ರೆಗೆ ಹೋಗೋಣ ಬಾರಿ ಅಂದರೆ ಬರೋಕ್ಕಿಲ್ಲ ಅಂತ ಹೇಳ್ತೀಯ. ಬಾಯಿ ಮುಚ್ಕೊಂಡು ಬಾ, ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಬಿಟ್ಟು ನೆಟ್ಟಿಗೆ ಬರೋಣ. ನನ್ನ ಮಗಳೇ ಹೇಳ್ಕೊಳ್ಸಿದ್ಲು ರೊಚ್ಚು, ನೀನು ಹೋಗು ನಾನು ನೋಡ್ಕೊತಾ ಇರ್ತೀನಿ. ಮೊದ್ಲು ಕೈನ ಹುಷಾರಿಲ್ಲ ನೋಡೋಕ್ಕಾಯ್ತಿಲ್ಲ, ಹೋಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬಿಟ್ಟು ಬಾ ಅಂತ ಹೇಳ್ಬಿಟ್ಟು ಹೇಳ್ತು. ಎದ್ದು ನಡಿ, ತಲೆ ತಿರುಗ್ತೈತೆ ನೆಗಡಿ ಆಗೈತೆ ಎಲ್ಲ ಆಗೈತೆ. ಸುಮ್ಮನೆ ಕುಂತ್ಕೊಂಡಿದ್ಯಲ್ಲ ನೀನು, ಎದೊಳು ಮ್ಯಾಕೆ ಇರೇ. ನಮ್ಮ ಅತ್ತೆನೂ ಕರ್ಕೊಬಿಟ್ಟು ಬರಕ್ಕೆ ಹೋಗವ್ರೆ. ನನ್ನ ಮಗಳ ತಾಗೆ ಎಳಿಸ್ಬಿಟ್ಟು ಬುಡ್ಸ್ಕೊಬಿಟ್ಟು ಬರಕ್ಕೆ ಅಂತ ಹೇಳ್ಬಿಟ್ಟು ಹೋಗ ನನ್ನ ಗಂಡ ಬುಡ್ಸ್ಕೊಬಿಟ್ಟು ಬರಲಿ. ಆಮೇಕಿಂತ ಬೇಕಾದ್ರೆ ಏನೋ ಒಂದು ಮಾಡಿದ್ರೆ ಆಯಿತು, ಹೋಗಿ ಆಸ್ಪತ್ರೆಗೆ ಹೋದ್ರೆ ಆಯಿತು. ಇವಾಗ ಮನೆ ಕಡೆ ಎಲ್ಲ ಬಿಟ್ಬಿಟ್ಟು ಹೆಂಗೆ ಹೋಗ್ಲಿ ಹೇಳು ನಾನು. ಆಯ್ತಿಲ್ಲ ನನಗೆ ತಲೆ ಎಲ್ಲ ನೋವು ಬಂದ್ಬಿಟ್ಟೈತೆ. ಯಾಕೋ ಇದ್ದಕ್ಕಿದ್ದಂಗೆ ನೀ ರಾತ್ರಿಯಿಂದ ಹಿಂಗಾಗೋಗ್ಬಿಟ್ಟೈತೆ ನನಗಂತೂ. ನೀನು ಮುಚ್ಕೊಂಡು ಎದ್ದೋಳಮ್ಮ ತಾಯಿ, ಸಾಕು ನೀನು. ನೀನೇನಲ್ಲಿ ನಿನ್ನ ಗಂಡ ಬುಡ್ಸ್ಕೊಂಡನ ಬರಲಿ ಬುಟ್ಟನ ಬರಲಿ, ನೀನು ಹಿಂಗೆ ಕುಂತ್ಕೊಂಡು ಏನು ಮಾಡ್ತೀಯಾ? ಎದ್ದೋಳು. ನೀ ಬೇಕಾರೆ ಹೋಟ್ಲಾಗ ಇಡ್ಲಿ ತಂದ್ಕೊಡ್ತೀನಿ, ತಿನ್ಕೊಬಿಟ್ಟು ಹಂಗೆ ನೀ ಆಸ್ಪತ್ರೆಗೆ ಹೋಗ್ಬಿಟ್ಟು ಬರೀ. ಇಂಜೆಕ್ಷನ್ ಕೊಡ್ತಾರೆ, ಕೊಡಿಸ್ಕೊಂಡು ಬರೀವಂತೆ ಎದ್ದು ನಡಿ. ನಿನ್ನ ಗಂಡ ಬರೋ ಅಷ್ಟೊಂದು ಮಂತಕ್ಕೆ ನೀನೇ ಆರಾಮಾಗಿ ಬರ್ಬೋದು. ಎದ್ದೋಳು ಮ್ಯಾಕೆ. ನೀನಂತೂ ಸುಮ್ಮನೆ ಕೇಳೋದಿಲ್ಲ ಮಾಡೋದಿಲ್ಲ. ಆಯ್ತು ನಡಿ. ಯಪ್ಪ ತಲೆಲ್ಲ ತಿರುಗ್ತೈತೆ. ಏನಾರ ತಿಂದ್ರೂ ವಾಂತಿ ಬರಂಗೆ ಬೇರೆ ಆಯ್ತದ ನನಗೆ. ಆಗಕ್ಕಿಲ್ಲ, ತಲೆಯೆಲ್ಲ ಸಿಡಿತೈತೆ. ನನ್ನ ಗಂಡಂಗೊಂದು ಫೋನ್ ಹಾಕ್ತೀನಿರು. ಎದ್ದು ಬಾರಿ. ಏನು ಫೋನ್ ಹಾಕಿಯ ನೀನು? ಎದ್ದೋಳು ಮ್ಯಾಕೆ, ಫಸ್ಟ್ ಎದ್ದೋಳು. ನೀನು ಹಿಂಗೆ ಕುಂತ್ಕೊಂಡ್ರೆ ಆಯ್ತದ? ಎದ್ದೋಳು ಮ್ಯಾಕೆ ಬಾ. ಆಸ್ಪತ್ರೆಗೆ, ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗ್ಬಿಟ್ಟು ಹೆಂಗೋ ತೋರಿಸ್ಕೊಂಬಿಟ್ಟು ಬಂದ್ಬಿಡ. ನೀನು ಏನು ಪಕ್ಕದಾಗೆ ಅಲ್ವ ಇರೋದಿನ್ನ, ಇನ್ನು ಎಷ್ಟು ದೂರ ಆಯ್ತದೆ? ಬಾ ನೋಡಿ ಹೋಗೋಣ. ಅಯ್ಯೋ ನನಗಂತೂ ಟೆನ್ಷನ್ಗೋ ಏನೋ ಬಂದ್ಬಿಟ್ಟೈತೆ. ಏನು ಮಾಡಿಯಾ? ಅದೇ ಹೇಳಿದ್ದು ಬಾ ಅಂತ ಹೇಳ್ಬಿಟ್ಟು ಬಾ. ಇರೇ ಡಾಕ್ಟ್ರು ಬರ್ತೀನಿ ಅಂತ ಹೇಳಿದ್ರು. ಇರು ನೋಡಣಿ, ಡಾಕ್ಟ್ರಿಗೆ ತೋರಿಸ್ಬಿಟ್ಟು ಹೋದ್ರೆ ಆಯಿತು. ನಿನ್ನ ಗಂಡಂತಾಗ ಮಾತಾಡ್ತಿರೋ, ಹೋಗ್ಬಿಟ್ಟು ನಾನೇನೇ ಕರ್ಕೊಬಿಟ್ಟು ಬರ್ತೀನಿ. ಡಾಕ್ಟ್ರನ್ನ ಅರ್ಜೆಂಟು ಬನ್ನಿ ಸರ್, ನೆಗಡಿ ಕೆಮ್ಮು ಆಗೈತಿ ಅಂತೇಳಿ. ಅಯ್ಯೋ ಇರೇ, ಇನ್ನೇನು ಬರ್ತಾರ ಅವರೇನೇನೆ. ಯಾಕೆ ಸುಮ್ಕಿನೇನ, ನೆಗಡೆ ಕೆಮ್ಮಿಗೆಲ್ಲ ಏನು ಎಮರ್ಜೆನ್ಸಿ ಅರ್ಜೆಂಟು ಅಂತ ಹೋಗೋದು. ನನಗಂತೂ ತಲೆ ಎಲ್ಲ ಗಿರ ಅಂತ ಐತೆ. ವಾಂತಿ ಬರೋಂಗೆ ಬೇರೆ ಆಯ್ತೈತಿ. ತಡ್ಕೊಳಕ್ಕಂತೂ ಆಯ್ತಿಲ್ಲ ನನಗಂತೂ. ಸಿರಬುಸ ನಂಗೆ ಬೇರೆ ಆಗೋಗ್ಬಿಟ್ಟೈತಪ್ಪ. ಈ ತೊಂಡಿಗೋ ಗಿಂಡಿಗೋ ಏನು ಕಾಯ್ತು ನಾಕಾಣೆ. ನನ್ನ ಮಗಳನ್ನ ಕರ್ಕೊಂಡು ಹೋಗೋ ನನ್ನ ಗಂಡ. ಅದು ಏನು ಮಾಡ್ತಾಳೋ ಏನೋ ಅಲ್ಲಿ. ಅಪ್ಪು ನಾನು ಹೇಳಿದ್ದೀನಿ, ಹೆಂಗೋನ ಮಾಡ್ಬಿಟ್ಟು ಅಜ್ಜಿನ ಕರ್ಕೊಬಿಟ್ಟು ಬಾವಾ, ಇಲ್ಲಾಂದ್ರೆ ಆಗಲ್ಲ. ಸುಮ್ಮನೆ ಆಮೇಲೆ ನಿನ್ನ ಮೇಲೆ ಅಪವಾದ ಇದು ಮಾಡ್ಕೊತಾರೆ ಅಂತ ಹೇಳ್ಕೊಳ್ಸಿದ್ದೀನಿ. ಅದು ಏನು ಹೇಳ್ತಾಳೋ ಏನು ಮಾಡ್ತಾಳೋ, ವಾಪಸ್ ಕರ್ಕೊಬರೋಕ್ಕಿಲ್ವೋ ಅದು ನನಗೆ ಗೊತ್ತಿಲ್ಲ ನೋಡು. ಹಾಕೋದೆಲ್ಲ ಒಳ್ಳೇದು, ಕಾಯ್ತದ ಬಿಡು. ನಿಮ್ಮ ಅತ್ತೆ ನನ್ಕಿಂತ ಮದುವೆ ಅನ್ಕೊಳಕ್ಕಿಲ್ಲ. ಯಾಕೆ ತಲೆ ಕೆಡಿಸ್ಕೊತೀಯ? ಸುಮ್ಕಿರು. ಏನಾಗಿದೆ ಮೇಡಮ್ರೇ? ನೆಗಡಿ, ಕೆಮ್ಮು, ತಲೆಬರ, ತಲೆ ಸುತ್ತು, ವಾಂತಿ ಎಲ್ಲನೂ ಆಗ್ಬಿಟ್ಟೈತೆ. ತೊಂಡಿ ಗಿಂಡಿಗೆ ಆಗ್ಬಿಟ್ಟೈತೋ ಏನು. ಅದಕ್ಕೆ ಇಂಜೆಕ್ಷನ್ ಹಾಕ್ಸ್ಕೊಂಡು ಹೋಗೋಣ ಒಂದು ಸೂಜಿ ಅಂತ ಹೇಳ್ಬಿಟ್ಟು ಬಂದೆ. ಓ ಹೌದಾ? ಕೈ ಕೊಡಿ. ಮತ್ತೆ ಇನ್ನೇನು ಇಲ್ವಾ? ಊಟ ಎಲ್ಲ ಚೆನ್ನಾಗಿ ಸೇರುತ್ತೆ ತಾನೇ? ಗ್ಯಾಸ್ಟ್ರಿಕ್ ಏನೂ ಆಗಿಲ್ಲ ತಾನೇ? ಇಲ್ಲ ಮೇಡಮ್ರೆ, ಏನೂ ಆಗಿಲ್ಲ ಗ್ಯಾಸ್ಟ್ರಿಕ್ಕು. ಅದೇ ತಲೆಬಾರ, ತಲೆ ಸುತ್ತು, ವಾಂತಿ ಬರಂಗೆ ಆಯ್ತದೆ. ಈಗ ನೆಗಡಿ ಒಂಚೂರು ಆಗೈತೆ ಅಷ್ಟೇನೇನೆ. ಒಂದು ಇಂಜೆಕ್ಷನ್ ಹಾಕ್ಬಿಡಿ. ಕ್ಯಾಮೆ ಬೇರೆ ಮನೆಯಾಗ ಶಾನೆ ಆಯ್ತಾ? ಅಯ್ಯೋ ಅದಕ್ಕೂ ಇದಕ್ಕೂ ಇವಳನ್ನ ಇಟ್ಕೊಂಡು ಇದು ಮಾಡೋಕ್ಕಾಗಲ್ಲ. ಹೆಂಗ ಹುಷಾರಾಗಂಗೆ ಮಾಡ್ಬಿಡಿ. ನೀವು ಪ್ರೆಗ್ನೆಂಟ್ ಇದ್ದೀರಾ? ಎಷ್ಟು ತಿಂಗಳು ಈಗ ನಿಮಗೆ? ಅಯ್ಯೋ ಮೇಡಮರೇ, ಪ್ರೆಗ್ನೆಂಟು ಇಲ್ಲ ನೀವು ಪ್ರೆಗ್ನೆಂಟ್ ಇದ್ದೀರಾ? ಒಂದ್ಸಲ ಚೆಕಪ್ ಮಾಡಿಸಿ. ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ನ ಒಂದ್ಸಲ ಮಾಡಿ ಬನ್ನಿ. ಒಂದು ನಿಮಿಷ. ಅಯ್ಯೋ ದೇವ್ರೆ. ಸರಿ ಮೇಡಮರೇ, ಆಯಿತು ಬನ್ನಿ. ಟೆಸ್ಟ್ ಮಾಡಿಸಿದ್ರೆ ನಿಮಗೆ ಕನ್ಫರ್ಮ್ ಆಗುತ್ತೆ ಪ್ರೆಗ್ನೆಂಟ್ ಹೌದಾ ಅಲ್ವಾ ಅಂತ ಹೇಳ್ಬಿಟ್ಟು. ನಿಮಗೆ ಗೊತ್ತೇ ಇಲ್ವಾ ಪ್ರೆಗ್ನೆಂಟು ಅಂತ ಹೇಳ್ಬಿಟ್ಟು? ಇಲ್ಲ ಮೇಡಮರೇ, ಗೊತ್ತೇ ಇರಲಿಲ್ಲ ನನಗೆ. ಸರಿ ಬನ್ನಿ. ಒಂದು ನಿಮಿಷ ಇರೇ, ಪರೀಕ್ಷೆ ಮಾಡಿಸ್ಬಿಟ್ಟು ಬರ್ತೀನಿ. ಸರಿ ಆಯಿತು. ಇದೇನಪ್ಪ ಬುದ್ಧಿ ಇವಾಗ ಬುಸ್ರಿ ಅಂದರೆ? ಒಂದೇ ಮಗ ಸಾಕು, ಎರಡನೇ ಮಗ ಏನು ಬ್ಯಾಡ ಹಂಗೆ ಹಿಂಗೆ ಅಂತಿದ್ಲು. ಈಗ ನೋಡಿದ್ರೆ ಬುಸ್ರಿ ಅಂತ ಹೇಳ್ತಾವ್ರೆ. ಯಪ್ಪ ಶಿವನೇ, ಏನಪ್ಪ ಇದು? ಏನಾರ ಮಾಡ್ಕೊಂಡ್ಲಿ ಬಿಡು. ಏನು ವಯಸ್ಸೇನು ಓಡಾಗಿಲ್ಲ ಪೊದ್ದಿಗೂನು. ಮಗಳು ಇನ್ನು 5ನೇ ಕ್ಲಾಸು ಬಿಡು, ಹೆಂಗೋ ಆಯ್ತದೆ. ಇನ್ನೊಂದು ಆದ್ರೂ ಪರವಾಗಿಲ್ಲ ಅನ್ನಿಸ್ತದೆ. ಬ್ಯಾಡ ಅಂತಿದ್ಲು, ಅದು ಹೆಂಗಾಯ್ತೋ ಏನು ಕತೆನೋ ನಾಕಾಣೆ. ನೋಡಿ, ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟಲ್ಲೂ ಡಬಲ್ ಡಾರ್ಕ್ 2 ಲೈನ್ಸ್ ಬಂದಿದ್ದಾವೆ. ನೀವು ಪ್ರೆಗ್ನೆಂಟೇನೆ. ಇವತ್ತಿಂದ ನೀವು ಮಾಮೂಲಿ ಎಲ್ಲ ಚೆಕಪ್ಗಳು, ಸ್ಕ್ಯಾನಿಂಗ್ಗಳು ಎಲ್ಲನೂ ಶುರು ಮಾಡ್ಕೊಳ್ಳಿ. ಮೇಡಮರೇ, ನಂಗೆ ಆಗ್ಲೇನೆಯ 34 ವರ್ಷ. ನಂಗೆ ಆಗ್ಲೇನೆಯ 34 ವರ್ಷ. ನನ್ಗೆ ಆಗ್ಲೇನೆಯ 5ನೇ ಕ್ಲಾಸ್ ಮಗಳು ಬೇರೆ ಅವಳೆ. ಇನ್ನು ಈಗ ಇನ್ನೊಂದ್ಸಲ ಪೊಸ್ರಿ ಗಿಸ್ರಿ ಅಂತಂದರೆ ಜನ ಎಲ್ಲ ಆಡ್ಕೊಳಕ್ಕಿಲ್ವಾ? ಬ್ಯಾಡ, ಮಗ ಏನು ಬ್ಯಾಡ, ಸಾಕೊಬ್ಳು ಮಗಳವಳು ನನಗೆ. ನೋಡಿ, ಮಗು ಈಗಾಗಲೇ 3 ತಿಂಗಳಾಗೈತೆ. ನೀವು 3 ತಿಂಗಳು ಬಸ್ರಿ. ಈಗ ತೆಗ್ಸಿದ್ರು ಅದು ಇದು ಅದೆಲ್ಲ ಕಾನೂನು ಪ್ರಕಾರ ಅಪರಾಧನೇ, ಸರಿನಾ? ನೋಡಿ, ಇನ್ನು 34 ವರ್ಷ. ಎಷ್ಟೊಂದು ಜನಕ್ಕೆ 34 ವರ್ಷ ಆದರೂ ಮಕ್ಕಳೇ ಆಗಿರಲ್ಲ. ಅಂಥದ್ರಲ್ಲಿ ನಿಮ್ಮ 34 ವರ್ಷಕ್ಕೆ ಮಗು ಆಗ್ತೈತೆ, ಖುಷಿ ಪಡಿ. ಇದೇನು ದೊಡ್ಡ ಏಜ್ ಅಲ್ಲ ಅಲ್ವಾ? ಒಬ್ಬರು ಮಕ್ಕಳಿಗೆ ಎಷ್ಟು 10 ವರ್ಷ 12 ವರ್ಷ ಆದ್ಮೇಲೂ ಗ್ಯಾಪ್ ಇರುತ್ತೆ ಸೆಕೆಂಡ್ ಮಗುಗೆ. ನೋಡಿ, ಒಂದು ಮಗು ಅಲ್ಲ ಅಂತ ಹೇಳ್ತಾರೆ. ಸುಮ್ಮನೆ ಮಗುನ ಇಟ್ಕೊಳ್ಳಿ, ಏನು ತೊಂದರೆ ಇಲ್ಲ.
ಅಲ್ಲ ಡಾಕ್ಟ್ರೆ, ನಾವು ಒಬ್ಳೆ ಮಗಳು ಸಾಕು, ಅವಳನ್ನೇ ಸಾಕತ್ ಕಷ್ಟ ಆಗೋಗ್ಬಿಟ್ಟೈತೆ ನಮ್ಗೆ. ಭಾಳ ಕಷ್ಟ ಆಗೈತೆ. ಈಗ ಇನ್ನೊಂದು ಮಗ ಅಂದ್ರೆ ಹೆಂಗೆ? ನಾವು ಬ್ಯಾಡ ಅಂತ ಅನ್ಕೊಂಡು ಸುಮ್ಮನಿದ್ವಿ. ಮೊದ್ಲಿದ್ದಲ್ಲ ಡಾಕ್ಟ್ರು ಅವ್ರು ಹೇಳಿದ್ರು, ನಿಮ್ಗೇನು ಆಗಕ್ಕಿಲ್ಲ ಬಿಡಿ, ಹಂಗೆ ಹಿಂಗೆ ಮೊಟ್ಟೆ ರಿಲೀಸ್ ಆಯ್ತಿಲ್ಲ ನಿಂಗೆ ಅಂತ ಏನೇನೋ ಹೇಳಿದ್ರು. ನಾನು ಅದ್ರ ಮೇಲೆ ನೀನು ಆಪರೇಷನ್ ಮಾಡಿಸ್ಕೊಂಡಿದ್ದಂಗೆ ಸುಮ್ಮನಿದ್ದೆ. ಈಗ ನೋಡಿದ್ರೆ ಮತ್ತೆ ಬಸ್ರಿ ಪಸ್ರಿ ಅಂತ ಹೇಳ್ತಿದ್ದೀರ ಡಾಕ್ಟ್ರೆ. ನೀವೇನಾರ ಒಂದು ದಾರಿ ತೋರಿಸಿ ನನಗೆ. ಮಗ ಬ್ಯಾಡ ನನಗೆ, ನೀವು ಹೊಸಿ ದಾರಿ ತೋರಿಸಿ. ಸಾರಿ, ನಾನು ಆ ಥರ ಎಲ್ಲ ಏನೂ ಮಾಡಲ್ಲ. ಅಬರ್ಷನ್ ಎಲ್ಲ ಮಾಡೋಂಥ ಡಾಕ್ಟರ್ ನಾನಲ್ಲ, ಓಕೆನಾ? ನೋಡಿ, ಟೆಸ್ಟ್ ಮಾಡ್ತಿದ್ರೆ ಟೆಸ್ಟ್ಗಳು ಮಾಡಿಸ್ಕೊಂಡು ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಹೋಗಿ ಅಷ್ಟೇ. ಅದ್ಬಿಟ್ಟು ನಾನು ಅಬರ್ಷನ್ ಮಾಡೋಂಥ ಡಾಕ್ಟರ್ ನಾನಲ್ಲ, ಓಕೆನಾ? ಬದ್ದಿ ಲೇ, ನಂಗೊಂಥರ ಆಯ್ತೈತೆ. ಬ್ಯಾಡ ಕಣ್ಲೆ, ನಂಗೆ ಎರಡನೇ ಮಗ ಸಾಕು ಕಣ್ಲೆ. ಒಂದೇ ಮಗ ನನಗೆ, ಎರಡೆರಡು ಮಕ್ಳನ್ನ ಕಟ್ಕೊಂಡು ನಾನು ಏನ್ಲೇ ಮಾಡಲಿ? ನಾನು ಇವು ಇರೋ ಒಬ್ಬಳನ್ನೇ ಚಿಲ್ಟಾರಿನೇ ಹಿಡಿಯೋಕ್ಕಾಯ್ತಿಲ್ಲ ನನಗೆ. ಆಗಲೇ ದೊಡ್ಡವಳು ಬೇರೆ ಆಗ್ಬಿಟ್ಟವಳಿಗೆ ಇನ್ನೊಂದು ಮಗ ಅಂತ ಹೇಳಿದ್ರೆ ಅದು ಹೆಣ್ಣು ಮಗನೇ ಆಯ್ತದೋ ಗಂಡು ಮಗನೇ ಆಯ್ತದೋ ಅದು ಗೊತ್ತಿಲ್ಲ. ಈಗ ನೋಡಿದ್ರೆ ಇಷ್ಟೊಂದು ವರ್ಷ ಗ್ಯಾಪ್ ಆಗಕ್ಕಿಲ್ಲ. ನಂಗೆ ಆಗಲೇ 34 ವರ್ಷ ಆಗೈತೆ. ನನಗೆ ಈ ವಯಸ್ಸಾಗಿ ಮಗು ಅಂತಂದ್ರೆ ಏನೇ? ಅಮ್ಮ ತಾಯಿ, ಎಲ್ಲಿ ಹೋಗ್ಬಿಟ್ಟಿದ್ಯಾ? 30 ವರ್ಷ ಆದ್ರೂ ಮದುವೆನೇ ಮಾಡ್ಕೊಂಡಿರಲ್ಲ. ಇವಾಗ ಎಲ್ಲ ಅಲ್ಕೊಂಡು ಓಡಾಡ್ಕೊಂಡು ಇರ್ತವೆ ಅಂತಂದ್ರಾಗ ನಿಂಗೆ 34 ವರ್ಷ ಏನು ದೊಡ್ಡದೇನು? ನಿಮ್ಮ ಮನೆಗೆ ಚಿಕ್ಕ ವಯಸ್ಸಿಗೆ ನಿಂಗೆ ಮದುವೆ ಮಾಡ್ಬಿಟ್ಟು ಕಳಿಸ್ಬಿಟ್ಟವ್ರಲ್ಲ, ನಿಂಗೆ ಅದಕ್ಕೆ ನಿಂಗೆ ಏನು ಗೊತ್ತಾಯ್ತಿಲ್ಲ. ಈಗ ನೀನು ಸುಮ್ಕಿದ್ರೆ ಸರಿ. ನೀನು ಆದರೆ ಆಗಲಿ ಬಿಡ್ಬೋದಿ, ಒಂದು ಮಗ ಅಲ್ಲ ಅಂತ ಹೇಳ್ಬಿಟ್ಟು ಎಷ್ಟು ಜನ ಹೇಳ್ತಾರೆ ಹೇಳು. ಅಕಸ್ಮಾತ್ ಏನಾರ ಗಂಡು ಮಗ ಹೆಣ್ಮಗ ಆದರೆ ಮಗ ನಿನ್ನ ಜೊತೆನೇ ಇರ್ತದಲ್ಲ, ಆರಾಮಾಗಿರ್ಬೋದು. ನೀನು ಬಾಯಿ ಮುಚ್ಕೊಂಡು ಇರೋದು ಕಲ್ತ್ಕ. ಅದು ಬಿಟ್ಬಿಟ್ಟು ನೀನು ಹಂಗು ಹಿಂಗು ಅಂತ ಹೇಳ್ಬಿಟ್ಟು ಇದು ಮಾಡೋಕೆ ಹೋಗ್ಬೇಡ. ಏನೋ ಒಂದು ಮಗ, ಈಗ ಹಂಗ ಅವಳು ನಿನ್ನ ಮಗಳು, ಅವಳನ್ನ ಹೆಂಗೋ ಮದುವೆ ಮಾಡ್ಬಿಟ್ಟು ಕಳಿಸಿ ಗಂಡು ಮಗ ಆದರೆ ಮನೆಗೆ ಇಟ್ಕ. ಹೆಣ್ಮಗ ಆದ್ರೂ ನೀನೇನು ಮಾಡೋಕ್ಕಾಯ್ತದೆ? ಏನೋ ಮದುವೆಗೆ ಮಾಡಿ ಕಳಿಸಿದ್ರೆ ಆಯಿತು. ನೀನು ಯಾವುದಕ್ಕೂ ಚಿಂತೆ ಮಾಡಬೇಡ. ಹುಟ್ಟಿಸ್ತಾನೆ ಹುಲ್ ಮೇಯಿಸ್ತಾನೆ, ನೀನೇ ಹೇಳು. ಹಂಗಲ್ಲ ಸರೋಜಿ, ನಂಗೊಂಥರ ಅನ್ನಿಸ್ತೈತೆ. ಈಗ ನನ್ನ ಗಂಡಂಗೆ ಹೇಳಿದ್ರು ಬ್ಯಾಡ ಅಂತ ನೀನು ಅನ್ನೋದು. ಏನು ಮಾಡೋದು, ಏನು ಕಥೆಯೋ ಗೊತ್ತಿಲ್ಲ. ಹೆಂಗೋ ಇರೋಳೊಬ್ಳು ಮಗಳು ಅಂದ್ಕೊಂಡು ಹೆಂಗೋ ಚೆನ್ನಾಗಿ ಬೆಳೆಸ್ಕೊಂಡು ಹೋಗಿದ್ದೆ. ಈ ಸ್ಕೂಲೆಲ್ಲ ಚೆನ್ನಾಗಿರೋ ಈ ಸ್ಕೂಲ್ಗೆ ಹಾಕೊಂಡು ಬೆಳೆಸ್ಕೊಂಡು ಹೋಗಿದ್ದೆ. ಇವಾಗ ಇನ್ನೊಂದು ಮಗ ಅಂತ ಹೇಳಿದ್ರೆ ನನಗೆ ಟೆನ್ಷನ್ ಆಯ್ತೈತೆ. ಖರ್ಚು ಎಷ್ಟು ಆಯ್ತದಪ್ಪ ಅಂತ ಯೋಚನೆ ಆಯ್ತೈತೆ. ಈ ವಯಸ್ಸಾಗೆ ಬೇಕಿರಲಿಲ್ಲ ನನಗೆ. ಏನು ಮಾಡೋದು, ಏನು ಕಥೆಯೋ? ಅಯ್ಯೋ, ಡಾಕ್ಟ್ರು ನೋಡಿದ್ರೆ ಅಬಸನ್ ಮಾಡೋಕ್ಕಿಲ್ಲ ಅಂತ ಹೇಳ್ತಾರೆ. ಯಾವ್ದನ್ನ ಬೇರೆ ಆಸ್ಪತ್ರೆಗೆ ಹೋಗ್ಬಿಟ್ಟು ಅಬಸನ್ ಮಾಡಿಸ್ಕೊಬಿಟ್ಟು ಬಂದ್ಬಿಡ್ಲಾ? ನೀನು ಬಾಯಿ ಮುಚ್ಕೊಂಡು ಮಂತಕ್ಕೆ ನೋಡಿ. ನಿನಗೇನಾರು ಹೆಚ್ಚು ಕಮ್ಮಿ ಆದ ಆಮೇಕಿಂತ ಅಬಸನ್ ಮಾಡಿಸ್ತಾಳಂತ. ಅಬಸನ್ ಅಲ್ವೇ ನಿಂಗೆ ಗೊತ್ತಾಗಕ್ಕಿಲ್ವೇ? ಆಗಿದ್ದೀನಿ ಆಗಿಲ್ಲ ಅನ್ನೋದು ಬಸ್ರಿ ಆಗಿದ್ದೀನಿ ಇಲ್ಲ ಅಂತ ಹೇಳ್ಬಿಟ್ಟು ನೋಡಿ ಸುಮ್ಕೇನೆ. ಮೊದಲೇ ಏನೋ ಹೇಳಿದ್ರೆ ಸೊರೋಗೋದು. ಇವಾಗೆಲ್ಲ ಬಸ್ರಿಯಾಗಿ 3 ತಿಂಗಳು ಬಸ್ರಿ ಆದಮೇಲೆ ನೀನು ಇವಾಗ ನೋಡ್ರೆ ಮಗ ಬೇಡ ಅಂತ ಹೇಳಿದ್ರೆ ಹೆಂಗೆ ಹೇಳು? ದೇವರು ಕೊಟ್ಟರೆ ಪ್ರಸಾದ ಅಂತ ಅಂದ್ಕೊಂಡು ಹೆಂಗೋ ಬೆಳೆಸ್ಕೊಂಡು ನೋಡಿ. ಏನೋ ಒಂದು ಆಯ್ತದ. ನಾನು ಇದೀನಲ್ಲ, ನೀನು ಯಾಕೆ ಟೆನ್ಷನ್ ತಗತ್ತೀಯ? ಬಂದು ನಾನು ಬೇಕಾ ನಿಂಗೆ ಸಹಾಯ ಮಾಡಿಕೊಡ್ತೀನಿ. ಕೊಡೋಕ್ಕಿಲ್ಲ ಅಂತ ಏನು ಹೇಳೋಕ್ಕಿಲ್ವಲ್ಲ ನಾನು. ನೀನು ಗೊತ್ತು, ನಿಂಗೆ ಯಾರು ತೋರ್ ಮನೆಯವ್ರು ನೋಡ್ಕೊಳಕ್ಕಿಲ್ಲ ಮಾಡೋಕ್ಕಿಲ್ಲ ಅಂತದ ನಿನಗೆ ಟೆನ್ಷನ್ ಆಯ್ತಿರೋದು. ನಾನು ನೋಡ್ಕೊತೀನಿ ನೋಡಿ, ಅದು ಏನಾಯ್ತದೋ ಆಗಲಿ. ನೀನು ಬಾಣಂತನ ಬೇಕಾದ್ರೆ ನಾನೇ ಮಾಡ್ತೀನಿ. ಇಲ್ಲೇ ಇದ್ಬಿಡು ನಮ್ಮ ಮನೆಗೆ. ನೀನು ಟೆನ್ಷನ್ನೇ ತಗೋಬೇಡ. ಅದು ಬಿಟ್ಬಿಟ್ಟು ಯೋಚನೆ ಮಾಡ್ಕೊಂಡು ಕುಂತ್ಕೊಂಡ್ರೆ ಹೆಂಗೆ ಹೇಳು? ಒಬ್ಬೊಬ್ರಿಗೆ ಮಕ್ಕಳೇ ಆಗಿರಲ್ಲ, ಅಂಥವ್ರು ಮಕ್ಕಳು ಅಂತ ಸಾಯ್ತಾ ಕೂತಿರ್ತಾರೆ. ನೀನು ನೋಡಿದ್ರೆ ಕೊಟ್ಟರೆ ಮಗನ ಬ್ಯಾಡ ಅಂತಿರ್ತೀಯ ನೋಡಿ. ಒಂದು ಕಿತ್ತ ನಿನ್ನ ಗಂಡ ನಿಮ್ಮ ಅತ್ತೆ ತಂಗೆ ಮಾತಾಡಿವಂತ ಹಿಂಗೆ ಅಂತ ಹೇಳ್ಬಿಟ್ಟು ನಿಮ್ಮ ಅತ್ತೆ ನಿನ್ನ ಗಂಡ ಏನಾರ ಬ್ಯಾಡ ಅಂತ ಹೇಳಿದ್ರೆ ಸುಮ್ಮನೆ ಆಗ್ಲಂತ. ಆಮೇಲೆ ಏನೋ ಒಂದು ಯೋಚನೆ ಮಾಡಿದ್ರೆ ಆಯಿತು. ಇದ್ರೆ ಇರಲಿ ಬಿಡವ ಅಂತ ಹೇಳಿದ್ರೆ ಹೆಂಗೋ ಮಗ ಕೈಗೆ ಸಿಗ್ತದೆ. ಹೆಂಗೋ ನೋಡ್ಕೊಂಡು ಹೆಂಗೋ ಅತ್ತ ಬೆಳೆಸ್ಕೊಂಡು ಹೋಗಿವಂತ ನೋಡಿಯೇ. ಅಲ್ಲ, ಇದು ಹೆಣ್ಮಗನೇ ಆಗ್ಬಿಟ್ರೆ ಇವಕ್ಕೆಲ್ಲ ಬೆಳೆಸಿ ಮಾಡಿ ಒಡವೆ ಪಡವೆ ಕೊಟ್ಟು ಮದುವೆಗಳೆಲ್ಲ ಮಾಡಕ್ಕೆ ನನ್ನ ಕೈಲಿ ಆಯ್ತದ? ನೋಡಿ, ಇನ್ನೇನು ಮಾಡೋಕ್ಕಾಯ್ತದೆ? ಇಲ್ಲೇ ಇವತ್ತು ಪರೀಕ್ಷೆ ಮಾಡಿಸ್ಕೊಂಡು ಮಾತ್ರೆ ಗಿತ್ರೆ ತಗೊಂಡು ಹೋಗನ್ ಬಾ. ಏನು ನಿರ್ಧಾರ ಮಾಡಿದ್ರಿ? ಮಗನ ಇರಿಸ್ಕೊತೀವಿ ಡಾಕ್ಟ್ರೆ, ಸ್ಕ್ಯಾನಿಂಗ್ ಮಾಡಿಸ್ಕೊತೀನಿ. ವೆರಿ ಗುಡ್, ಬನ್ನಿ.